ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನನ್ನ ಬ್ಯಾಕ್ ಪ್ಯಾಕಿಂಗ್ ತೋರಿಸಿದ್ದೆ. ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ವೀಕ್ಲಿ ಚೆಕಪ್ ಇತ್ತು ಅಂತ. ಸೊ ಅದಕ್ಕೆ ಹೋಗೋಣ, ನೋಡೋಣ ಇವತ್ತು ಏನು ಹೇಳ್ತಾರೆ ಡಾಕ್ಟರು, ಯಾವಾಗ ಡೆಲಿವರಿ ಡೇಟು ಏನು ಅಂತ. ಮೋಸ್ಟ್ಲಿ ಇವತ್ತು ಕನ್ಫರ್ಮ್ ಆಗುತ್ತೆ ಅನಿಸುತ್ತೆ. ಸೊ ನೋಡೋಣ, ಹೋಗಿ ಪಾಪು ಎಲ್ಲ ಫೈನಲ್ ಸ್ಕ್ಯಾನ್ ಇರುತ್ತೋ ಏನೋ ಗೊತ್ತಿಲ್ಲ, ಅದೆಲ್ಲ ಅಪ್ಡೇಟ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲೆಟ್ಸ್ ಗೋ ಬೆಟ. ಓಕೆ, ಭೈರವ್ ಪಪ್ಪ ಹೋಗಿದ್ದಾರೆ ಆಲ್ರೆಡಿ. ನಾವಿವಾಗ ಹೋಗಿ ಮತ್ತೆ ಹಾಸ್ಪಿಟಲಲ್ಲಿ ಸಿಗ್ತೀವಿ. ಸೊ ಹಾಸ್ಪಿಟಲ್ಗೆ ಹೋಗೋ ಮುಂಚೆ ಬೇಬಿ ಬಂಪ್ನೆಲ್ಲ ನೋಡ್ಕೊಳ್ತಾ ಇದ್ದೆ. ಬಿಕಾಸ್ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ ಅಲ್ವಾ ಯಾವಾಗ ಅಡ್ಮಿಟ್ ಆಗಿ ಏನು ಅಂತ ಹೇಳ್ತಾರೆ ಅಂತ. ಸೊ ಅದಕ್ಕೆ ಭೈರವ್ ಟೈಮಲ್ಲಿ ಹೇಗಿತ್ತು ಬೇಬಿ ಬಂಪ್ ಅಂತ ಅದೇ ಮಾತಾಡ್ಕೊತಾ ಇದ್ದೆ. ಭೈರವ್ ಟೈಮಲ್ಲಿ ನಾನು ಫುಲ್ ಕಂಪ್ಲೀಟ್ ಹೋಲ್ ಬಾಡಿಯಾಗಿ ಫುಲ್ ದಪ್ಪ ಆಗಿದೆ. ಬಟ್ ಈ ಸತಿ ಐ ಥಿಂಕ್ ಇಟ್ಸ್ ಓನ್ಲಿ ದ ಟಮ್ಮಿ ಮುಂದೆ ಬಂದಿದೆ. ಸೊ ಬೇಬಿ ಬಂಪ್ನ ತುಂಬ ಮಿಸ್ ಮಾಡ್ಕೋತೀನಿ ಆಫ್ಟರ್ ಗೊತ್ತಿಲ್ಲ, ಐ ಥಿಂಕ್ ಒಂದು 3-4 ವೀಕ್ಸ್ ಅಷ್ಟೇ. ದೆನ್ ಲೇಟರ್ ಬೇಬಿ ಬಂಪ್ ಇರಲ್ಲ. ಆ್ಯಂಡ್ ಫೈನಲಿ ಹಾಸ್ಪಿಟಲ್ ರೀಚ್ ಆದ್ವಿ. ಸಂಡೇ ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಜನ ಇದ್ದರು. ವೆಯ್ಟ್ ಮಾಡಬೇಕಾಯ್ತು, ಆಲ್ಮೋಸ್ಟ್ 20 to 30 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಗರ್ಲ್ ಬೇಕಾ ಬಾಯ್ ಬೇಕಾ? ತಮ್ಮನ ತಂಗಿನ ಯಾಕೆ ಬೇಕು ಫೈಟಿಂಗ್ ಮಾಡೋಕ್ಕೆ? ತಮ್ಮ. ಇದು ಬಂದು ಲಾಸ್ಟ್ ಚೆಕಪ್ ಆಗಿರುತ್ತೆ. ಈ ಸತಿ ಏನು ಸ್ಕ್ಯಾನ್ ಇರಲಿಲ್ಲ, ಜಸ್ಟ್ ಹಾಗೆ ಚೆಕ್ ಮಾಡಿ ಹೆಡ್ ಡೌನ್ ಆಗಿದೆಯಾ ಮತ್ತು ಕಾರ್ಡ್ಸ್ ಏನಾದರೂ ಅಡ್ಡ ಇದೆಯಾ ಅಂತ ಎಲ್ಲ ಚೆಕ್ ಮಾಡೋ ಅಂಥದ್ದಾಗಿತ್ತು ಇವತ್ತು. ಸೊ ಅದಕ್ಕೂ ಮುಂಚೆ ರೆಗ್ಯುಲರಾಗಿ ವೇಟ್ ಚೆಕಪ್, ಬಿ ಚೆಕಪ್ ಇದನ್ನೆಲ್ಲ ರೆಗ್ಯುಲರಾಗಿ ಮಾಡ್ತಾರೆ. ಪ್ರತಿ ವಿಸಿಟಲ್ಲೂ ಈ ಒಂದು ಮ್ಯಾಂಡೇಟ್ರಿ ಚೆಕಪ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿಸ್ಕೊಂಡ್ವಿ. ಈ ಸತಿ ಸ್ಕ್ಯಾನ್ ಏನೂ ಇಲ್ಲಲ್ಲ. ಸೊ ನೆಕ್ಸ್ಟು ಹೇಳ್ತಾರೆ ಯಾವಾಗ ನಿಮಗೆ ಪೇನ್ ಬರುತ್ತೋ ಆವಾಗ ಬನ್ನಿ ಅಂತ. ಆ್ಯಂಡ್ ಬೇಬಿ ಕೌಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಬಿ ಕಿಕ್ಸ್ನ ಕೌಂಟ್ ಮಾಡ್ಕೊಳ್ತಾ ಇರಿ. ತೀರಾ ಕಮ್ಮಿ ಆಯಿತು ಅಂತಂದ್ರೂ ಬಂದುಬಿಡಿ ಅಂತ ಹೇಳಿದ್ದಾರೆ. ಒಂದು ರೀತಿ ಎವ್ರಿ ಡೇ ಅದೊಂಥರ ಟೆನ್ಷನ್ ಅಂತ ಅನಿಸುತ್ತೆ. ಸೊ ಈ ಸತಿ ಸ್ಕ್ಯಾನ್ ಮಾಡಿದ್ರು, ಅಂದರೆ ನೋಡೋದಕ್ಕೆ ಜಸ್ಟ್ ರೆಫರೆನ್ಸ್ ಡಾಕ್ಟರ್ಗೆ ಅಂಥೇಳಿ. ಬಟ್ ನಮಗೆ ಯಾವುದೇ ರೀತಿ ರಿಪೋರ್ಟ್ಸ್ ಅಂತ ಏನೂ ಕೊಡೋದಿಲ್ಲ. ಬೇಬಿ ಹೆಡ್ ಡೌನ್ ಆಗಿದೆಯಾ ಮತ್ತು ಬೇಬಿ ವೆಯ್ಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡೋ ಅಂಥದ್ದಾಗಿರುತ್ತೆ. ಇನ್ನು ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಫೀಡಿಂಗ್ ಡ್ರೆಸ್ಸಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, 1 ಜಿಪ್ ಬರೋ ಅಂಥದ್ದು. ಸೊ ಹೋಗಿದ್ವಿ. ಆ್ಯಂಡ್ ಇನ್ನರ್ಸ್ ಕೂಡ ತೊಗೊಳ್ಬೇಕಿತ್ತು, ಫೀಡಿಂಗ್ ಬ್ರಾಸ್ಗಳು ಕೂಡ ಬೇಕಾಗಿತ್ತು. ಲಾಸ್ಟ್ ಟೈಮ್ ತೊಗೊಂಡಿದ್ದು ಗೊತ್ತಿಲ್ಲ ಎಲ್ಲಿ ಇಟ್ಟಿದ್ದೀನಿ ಅಂತ, ಎಷ್ಟು ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ಸೊ ಆಯಿತು ತೊಗೊಳ್ಳೋಣ ಅಂತ ಹೇಳಿ ಹೋದೆ. ಮತ್ತು ನೈಟ್ ಡ್ರೆಸ್ಸಸ್ ಒಂದು ಸ್ವಲ್ಪ ಬೇಕಾಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತು ಕಲೆಕ್ಷನ್ಸು, ಬಟ್ ಆದರೆ 1-2 ಪೀಸಸ್ ಅಷ್ಟೇ ಇತ್ತು ನೈಟ್ ಡ್ರೆಸ್ಸಲ್ಲಿ. ಮತ್ತು ಈ ರೀತಿ ನೈಟೀಸ್ ಯಾಕೋ ಇಷ್ಟ ಆಗ್ತಾಯಿರಲಿಲ್ಲ ನನಗೆ. ಹಾಗಾಗಿ ನಾನು ಈ ಥರದ್ದು ಬೇಡ ಅಂತ ಹೇಳಿದ್ಕೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಸ್ವಲ್ಪ ಪ್ರೈಸಿ ಅಂತ ಅನ್ನಿಸ್ತು. ಬಿಕಾಸ್ ಈ ರೀತಿ ಆನ್ಲೈನ್ ಯೂಶ್ವಲಿ ನಾವು ಇನ್ನರ್ಸ್ನ ಶಾಪ್ ಮಾಡೋಕ್ಕಷ್ಟು ಕಂಫರ್ಟಬಲ್ ಇಲ್ಲ. ಸೊ ಹಾಗಾಗಿ ಹೋಗಿ ಮೆಟೀರಿಯಲ್ ನೋಡಿ ಆಮೇಲೆ ಬೈ ಮಾಡೋದು. ಈ ಒಂದು ಫೀಡಿಂಗ್ ಡ್ರೆಸ್ ಏನಿದೆ ಇದು ನನಗೆ ತುಂಬ ಇಷ್ಟ ಆಯಿತು. ಬಟ್ ಇದರಲ್ಲಿ ಇದ್ದಿದ್ದು ಒಂದೇ ಪೀಸ್ ಅಂತ ಹೇಳಿದ್ರು. ಆ್ಯಂಡ್ ಓಕೆ ಫೈನ್, ಹೇಗೋ ಇಲ್ಲೇ ಬರ್ತೀವಲ್ಲ ಡೆಲಿವರಿ ಟೈಮಲ್ಲಿ, ಆವಾಗ ಪರ್ಚೇಸ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ. ಚೆನ್ನಾಗಿತ್ತು ಪ್ಯಾಟರ್ನು. ಆ್ಯಂಡ್ ಇಷ್ಟ ಕೂಡ ಆಯಿತು. ಬಿಕಾಸ್ ಒಂದು ರೀತಿ ಶರ್ಟ್ ಮೇಲೆ ಟಾಪ್ ಇರೋ ಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಈ ರೀತಿ ಪ್ಯಾಟರ್ನಲ್ಲಿ ಇನ್ನೊಂದಷ್ಟು ತೊಗೊಂಡು ಬನ್ನಿ ಅಂತ ಹೇಳಿ ಬಂದ್ವಿ. ಒಂದೇ ಸಿಂಗಲ್ ಹಾಸ್ಪಿಟಲಿಂದ ವಾಪಸ್ ಬಂದ್ವಿ. ಸೊ ಎಲ್ಲ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಫುಲ್ ಸಮಾಧಾನ, ಖುಷಿ ಒಂದು ಕಡೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಯಾವಾಗ ಪೇನ್ ಬರುತ್ತೆ ಅಂತ ಅನಿಸುತ್ತೋ ಅವಾಗ ಬಂದುಬಿಡಿ, ಮತ್ತು ತೀರಾ ಡಿಲೇ ಮಾಡೋಕ್ಕೆ ಹೋಗಿಬಿಡಿ. ಸೊ ನನಗೆ ಇ ಟಿ ಡಿ ಡೇಟ್ ಬಂದು
ಒಂದೊಂದು ಸ್ಕ್ಯಾನಲ್ಲಿ ಒಂದೊಂದು ರೀತಿ ಬಂದಿದೆ. ಬಿಕಾಸ್ ಕೆಲವೊಂದು ಸತಿ ಬೇಬಿ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ, ಕೆಲವೊಂದು ಸತಿ ಬೇಬಿ ಡೆವಲಪ್ಮೆಂಟ್ ಕಮ್ಮಿ ಆಗಿರೋವಂಥದ್ದು ಇರೋದ್ರಿಂದ EDD ಡೇಟ್ ಪ್ರತಿ ಸ್ಕ್ಯಾನಲ್ಲೂ ಡಿಫ್ರೆನ್ಷಿಯೇಟ್ ಆಗಿದೆ. ಬಟ್ ಆದರೆ ಫಸ್ಟ್ ಆರ್ ಸೆಕೆಂಡ್ ವೀಕ್ ಇಸ್ ಸೇಫ್ ಅಂತ ಹೇಳ್ತಾರೆ. ಅಂದರೆ 36 ವೀಕ್ಸ್ ಆದಮೇಲೆ ಯಾವಾಗ ಬೇಕಾದರೂ ನಾವು ಆಪ್ರೇಟ್ ಮಾಡ್ಬೋದು ಅಂತ ಹೇಳಿ. ಸಿನ್ಸ್ ನಾವು ಆಪ್ರೇಷನ್ಗೆ ಹೋಗ್ತಾ ಇದ್ದೀವಿ ಅನ್ನೋದ್ರಿಂದ ನಾವು ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಪೇನ್ ಬಂತು ಅಂದರೂ ಹೋಗ್ಬೋದು. ಇಲ್ಲ ಅಂತಂದರೆ ಬೇಬಿ ಮೂವ್ಮೆಂಟ್ಸ್ ಕಮ್ಮಿ ಆಗ್ತಾ ಇದೆ ಅಥವಾ ಬೇಬಿ ಮೂವ್ಮೆಂಟ್ಸ್ ಏನು ನಿಮಗೆ ಫೀಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬನ್ನಿ ಅಂತ ಹೇಳಿದ್ರು. ಸೊ ಇದೆಲ್ಲ ಪ್ರಿಕಾಷನ್ಸ್. ಕೆಲವೊಬ್ಬರಿಗೆ ತುಂಬ ಬ್ಯಾಕ್ ಪೇನ್ ಬರುವಂಥದ್ದು ಅಥವಾ ಪೀರಿಯಡ್ಸ್ ಕ್ರ್ಯಾಂಪ್ಸ್ ಆಗುವಂಥದ್ದು ಆ ಥರ ಟೈಮ್ ಇದ್ದಾಗ್ಲೂ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನೋಡೋಣ, ನಾವು ವೆಯ್ಟ್ ಮಾಡೋಣ ಪೇನ್ ಬರೋ ತನಕ ಅಂತ ನಮ್ಮನೆಯವ್ರು ಹೇಳಿದ್ದಾರೆ. ಬಿಕಾಸ್ ಬೇರೆ ಟೈಮಲ್ಲೂ ಅಷ್ಟೇ ಇದೇ ರೀತಿ ಆಗಿತ್ತು, ಪೀರಿಯಡ್ಸ್ ಪೇನ್ ಆ ಥರ ಬಂದಾದಮೇಲೆ ಹೋಗಿದ್ದು ನಾವು. ಆ್ಯಂಡ್ ಡಾಕ್ಟರ್ ಕೂಡ ಹೇಳಿದ್ರು ದಟ್ ಪೇನ್ ಬಂದಮೇಲೆ ಬನ್ನಿ, ಸೊ ದಟ್ ಬೇಬಿ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ, ಕಂಪ್ಲೀಟಾಗಿ ಡೆವಲಪ್ ಆದಮೇಲೆ ನಾವು ನಾರ್ಮಲ್ಗೆ ಹೋಗಲಿಲ್ಲ ಅಂತಂದ್ರೂ ಇಟ್ ಈಸ್ ಎ ಸೈನ್ ದ್ಯಾಟ್ ಬೇಬಿ ಈಸ್ ರೆಡಿ ಟು ಕಮ್ ಔಟ್ ಅಂತ ಹೇಳಿ. ಸೊ ಇವತ್ತು ಹೋದಾಗ ಚೆಕ್ ಮಾಡಿದ್ರು ಬೇಬಿ ಹೆಡ್ ಡೌನ್ ಆಗಿದೆಯಾ ಮತ್ತು ಕಾರ್ಡ್ ಏನಾದರೂ ಇದೆಯಾ ಅಡ್ಡ ಅಂತ ಹೇಳಿ ಅದನ್ನೆಲ್ಲ ಚೆಕ್ ಮಾಡಿದ್ರು. ಸೊ ಎವ್ರಿಥಿಂಗ್ ಇಸ್ ಫೈನ್ ಆ್ಯಂಡ್ ನಾರ್ಮಲ್. ಓನ್ಲಿ ಥಿಂಗ್ ಸ್ವಲ್ಪ ಹುಷಾರಾಗಿರಿ, ಜಾಸ್ತಿ ಬಗ್ಗೆ ಎದ್ದು ಮಾಡಬೇಡಿ. ಬಿಕಾಸ್ ಕೆಲವು ಸತಿ ಬೇಬಿ ಕಂಪ್ಲೀಟಾಗಿ ಡೆವಲಪ್ ಆಗಿರುತ್ತೆ, ಮೆಮ್ಬ್ರೇನ್ ಏನಿದೆ ಅಂದರೆ ಮಗು ಸುತ್ತ ಇರುವಂಥ ನೀರು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕಮ್ಮಿ ಕೆಲಸ ಮಾಡಿ. ಆ್ಯಂಡ್ ಪೇನ್ ಬಂತು ಅಂತಂದರೆ ಇಮಿಡಿಯೇಟ್ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದ್ದಾರೆ. ಸೊ ಎಸ್, ಪ್ರತಿ ದಿವಸನೂ ಅದೊಂಥರ ಇನ್ಮೇಲೆ ಕಾನ್ಷಿಯಸ್ ಆಗ್ತೀನೇನೋ ನಾನು ಅಂತ ಅಂದ್ಕೊಳ್ತೀನಿ. ತುಂಬ ಪೇನ್ ಬಂತಾ ಬೇಬಿ ಮೂಮೆಂಟ್ಸ್ ಆಯಿತಾ, ಕೌಂಟ್ ಮಾಡ್ತಾ ಇದ್ದೀನ ಅನ್ನೋದನ್ನೆಲ್ಲ ಮೇ ಬಿ ಐಲ್ ಗೆಟ್ ಮೋರ್ ಕಾನ್ಷಿಯಸ್ ಆನ್ ದ್ಯಾಟ್. ಸೊ ಅದಾಯಿತು. ಆ್ಯಂಡ್ ಇನ್ನೊಂದು ಹೇಳಿದ್ರೆ ನಾಳೆ ನನ್ನ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನಾನು ಒಂದು ರೀತಿ ಬೇಡ ಬಿಡು ಅಂತ ಅಂದ್ಕೊಂಡಿದ್ದೆ, ಸೀಮಂತದಲ್ಲೇ ಮಾಡಿಸ್ಕೊಂಡಿದ್ದೀವಲ್ಲ ಫೋಟೋಸ್ ಎಲ್ಲ ಅಂತ. ಬಟ್ ನಮ್ಮ ಮನೆಯವರು ದಿಸ್ ಇಸ್ ದ ಲಾಸ್ಟ್ ಟೈಮ್, ಮತ್ತು ಬೇಕು ಅಂದರೂ ಈ ರೀತಿ ಹೊಟ್ಟೆ ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲ್ಲ ನಾವು, ಸೊ ಲೆಟ್ಸ್ ಡೂ ಇಟ್ ಅಂತ. ಬೇರೆ ಟೈಮಲ್ಲೂ ಕೂಡ ನಮ್ಮ ಮನೆಯವ್ರ ಫ್ರೆಂಡೇ ತುಂಬ ಚೆನ್ನಾಗಿ ಫೋಟೋಸ್ನ ತೆಕ್ಕೊಟ್ಟಿದ್ರು. ಸೊ ಈಗಲೂ ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಈ ಸತಿ ಕೂಡ ಅವ್ರ ಹತ್ರನೇ ನನ್ನ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಈವನ್ ಸೀಮಂತ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನಿಸೋ ಅಷ್ಟು ಖುಷಿಯಾಗೋ ರೀತಿ ಫೋಟೋಸ್ನ ಎಲ್ಲ ಕ್ಲಿಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ನಾಳೆ ಅದಕ್ಕೆ ಹೋಗ್ಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೀತಿ ನನಗೆ ಏನು ಹೇಳ್ತಾರೆ, ಟೈಮೇ ಇಲ್ಲ ಅಥವಾ ರಿಲ್ಯಾಕ್ಸೇ ಆಗಲಿಲ್ಲ ನಾನು ಅಂತ ಅನಿಸುತ್ತೆ. ಬಿಕಾಸ್ 31st ತನಕನೂ ಆಫೀಸ್ ಹೋಗ್ತಾ ಇದೆ. ಸೊ ಹಾಗಾಗಿ ನಾನು ಮೆಟರ್ನಿಟಿ ಬೇಡ ಬಿಡು ಪರವಾಗಿಲ್ಲ, ಇಟ್ಸ್ ಓಕೆ, ಸೀಮಂತದಲ್ಲಿ ತೆಗ್ಸಿದ್ದೀನಲ್ಲ ಅಂದ್ಕೊಂಡೆ ಪುಷ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಫೈನಲಿ ನಮ್ಮ ಮನೆಯವ್ರು ಇನ್ನೂ ಟೈಮ್ ಇದೆಲ್ಲ, ಇಟ್ಸ್ ಓಕೆ ಲೆಟ್ಸ್ ಗೋ, ಕ್ಲಿಕ್ ಮಾಡೋಣ, ಅದೊಂಥರ ಲೈಫ್ ಟೈಮ್ ಮೆಮೊರೀಸ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಬರೀ ನಂದೇ ಫೋಟೋಶೂಟ್ ಮಾಡೋದಕ್ಕಿಂತ ಒಂದು ರೀತಿ ಫ್ಯಾಮಿಲಿ ಫೋಟೋಶೂಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಭೈರವ್ದು ಸೂಟು, ಅಲ್ಲಿ ಬ್ಲ್ಯಾಕ್ ಕಲರ್ ಸೂಟ್ ಇದೆ, ನಮ್ಮ ಮನೆಯವ್ರದ್ದು ಬ್ಲೂ ಕಲರ್ ಸೂಟು, ಆ್ಯಂಡ್ ನಂದು ಸ್ಯಾರಿಗಳೆಲ್ಲ ಈ ಜಿಮ್ ಬ್ಯಾಗಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನಾಳೆ ಕೂಡ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಅವರೇ ಹೇಳಿದ್ದಾರೆ. ಸೊ ಗೌನ್ಗೆಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರೆ. ಸ್ಯಾರಿಗೆ ಒಂದು ಮೋಸ್ಟ್ಲಿ ನಾನು ರೆಡಿ ಆಗಬೇಕಾಗತ್ತೆ. ಸಿಂಪಲ್ಲಾಗಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಸೊ ನೋಡೋಣ, ಅದು ಈಗಿನ ಟ್ರೆಂಡ್ ಅಲ್ವಾ, ಸೊ ಆ ರೀತಿ ತೆಗೆಸ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಸೀಮಂತ ದಿವಸನೇ ಒಂದು ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಕೂಡ ತೆಗೆಸಿದೆ, ಬ್ಲೂ ಕಲರ್ದು. ಸೊ ಆ ಬ್ಲೂ ಕಲರ್ ಬಂದುಬಿಟ್ಟು ಭೈರವ್ ಟೈಮಲ್ಲಿ ಸೀಮಂತ ಕೊಟ್ಟಿದ್ದಂಥ ಸ್ಯಾರಿ ಅದು. ಸೊ ಅದೇ ಕಾಂಬಿನೇಷನಲ್ಲಿ ಇರಲಿ ಪಾಪದೊಂದು ಅಂತ ಹೇಳಿ ಸೇಮ್ ಸ್ಯಾರಿ ತೊಗೊಂಡಿದ್ದೆ. ಆ ಸ್ಯಾರಿ ತೆಗ್ದಾದ್ಮೇಲೆ ಈ ಸ್ಯಾರಿ ಹಾಕೋಣ ಅಂತ ಹೇಳಿ. ಸೊ ಅದ್ರದ್ದು ಆಗಿದೆ. ಆ್ಯಂಡ್ ನೋಡ್ತೀನಿ, ಗೌನಲ್ಲಿ ಫೋಟೋಶೂಟ್ ಮಾಡಿಸ್ತೀನಿ. ಟೈಮ್ ಇದ್ದು ನನಗೆ ಸ್ವಲ್ಪ ಓಕೆ ಅಂತ ಅನಿಸಿ ಟಯರ್ಡ್ನೆಸ್ ಏನೂ ಇಲ್ಲ ಅಂತಂದರೆ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಹೇಗೆ ಹೋಗುತ್ತೆ ಅಂತ, ಅದರದ್ದು ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆಲ್ ಗುಡ್. ಆ್ಯಂಡ್ ನೆಕ್ಸ್ಟ್ ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ನನಗೆ ಪೇನ್ ಬಂದಾಗ ಅಥವಾ ಬೇಬಿ ಕಿಕ್ಸ್ ಕಮ್ಮಿ ಆದಾಗ ಐ ವಿಲ್ ವಿಸಿಟ್. ಸೊ ಅದು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ.
ಯಾವಾಗ ಹೋಗ್ತೀನಿ, ಏನಾಯಿತು, ಯಾವ ಬೇಬಿ ಆಯಿತು ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಪಾಸಿಟಿವ್ ವಿಶಸ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಸೊ ನನ್ನ ಮುಂದಿನ ವಿಡಿಯೋ ಬಂದು ನಿಮಗೆ ನನ್ನ ಮೆಟರ್ನಿಟಿ ಫೋಟೋಶೂಟ್ದು ವ್ಲಾಗ್ ಆಗಿರುತ್ತೆ. ಬಿಹೈಂಡ್ ದ ಸೀನ್ಸ್ ಮತ್ತು ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ. ಎಸ್, ಐ ಹೋಪ್ ನೀವು ನನ್ನ ನೆಕ್ಸ್ಟ್ ವ್ಲಾಗ್ಗೂ ವೇಟ್ ಮಾಡ್ತಾ ಇರ್ತೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಅಂಡ್ ಬಾಯ್.